ಶ್ರೀರವಿ ಯೂಟ್ಯೂಬ್ ವಾಹಿನಿ. ಇದು ಶಿಕ್ಷಣ, ಕಲೆ, ಸಾಹಿತ್ಯ, ಸಂಗೀತ ಹಾಗೂ ಸಂಸ್ಕೃತಿಯ ಸಂವಹನ ವಾಹಿನಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ಇವರೇ ನಮ್ಮಯ ಕಾಯಕ ಶರಣರು. ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ಕಾಯಕವಿಲ್ಲದ ಭೋಗ, ಕಾರ್ಯಸಾಧನೆ ಇಲ್ಲದ ವೇಗ, ಇವೆರಡೂ ಜೀವನಕ್ಕೆ ಅನರ್ಥ ಕೊಡುವ ಸಂಗತಿಗಳಾಗಿವೆ. ಕಾಯಕ ಎಂಬುದು ಕಾಯ, ವಾಚ, ಮನಸ, ದೇಹವನ್ನು ದಂಡಿಸಿದಾಗ ದೊರೆಯುವ ಸಂತೃಪ್ತಿಯ ಪ್ರತಿಫಲವನ್ನು ಆನಂದಿಸುವುದಾಗಿದೆ. ಯಾವುದೇ ಕಾಯಕ ಮೇಲಲ್ಲ, ಯಾವುದೇ ಕಾಯಕ ಕೀಳಲ್ಲ ಎಂಬ ಮನೋಧೋರಣೆಯೊಂದಿಗೆ ಕಾಯಕ ನಿಷ್ಠರಾಗಿ ದೇಹವನ್ನು ದಂಡಿಸಿ ದೇವರನ್ನು ಕಾಣುವ ಪ್ರಕ್ರಿಯೆಯಾಗಿದೆ. ಈ ರೀತಿಯ ಕಾಯಕ ನಿಷ್ಠರಾಗಿ ದೇಹವನ್ನು ದಂಡಿಸಿ ದೇವರನ್ನು ಒಲಿಸಿಕೊಂಡ ಅನೇಕ ಕಾಯಕ ಸಂಸ್ಕೃತಿಯ ರಾಯಭಾರಿಯಂತಿರುವ ಶಿವಶರಣರನ್ನು 12ನೇ ಶತಮಾನದಲ್ಲಿ ಕಾಣಬಹುದಾಗಿದೆ. ಅವರಲ್ಲಿ ಪ್ರಮುಖವಾಗಿ ಕಾಯಕ ಶರಣರಾದ ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ಡೋಹರ ಕಕ್ಕಯ್ಯ, ಸಮಗಾರ ಹರಳಯ್ಯ ಹಾಗೂ ಉರಿಲಿಂಗ ಪೆದ್ದಿ ಅವರನ್ನು ಪ್ರಮುಖವಾಗಿ ಉಲ್ಲೇಖಿಸಬಹುದು. ಇವರೆಲ್ಲರ ಆದರ್ಶಮಯವಾದ ಜೀವನವನ್ನು ತಿಳಿಯುವ ಹಾಗೂ ಅನುಸರಿಸುವ ಆಶಯದೊಂದಿಗೆ ಕಾಯಕ ಶರಣರ ಜಯಂತಿಯ ಅಂಗವಾಗಿ ಕಾಯಕ ಶರಣರ ಅವರ ಬದುಕಿನ ದರ್ಶನದೊಂದಿಗೆ ಅವರ ಆಯ್ದ ವಚನಗಳ ಸಾರವನ್ನು ಈ ಧ್ವನಿ ಸುರುಳಿಯ ಮೂಲಕ ತಿಳಿಯುವ ಪ್ರಯತ್ನ ಮಾಡೋಣ. ಮಾದಾರ ಚೆನ್ನಯ್ಯ ತಮಿಳುನಾಡಿನ ಕರಿಕಾಲ ಚೋಳರಾಜನ ಕುದುರೆ ಲಾಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಮಾದಾರ ಚೆನ್ನಯ್ಯನವರು ಪ್ರತಿದಿನ ಹುಲ್ಲು ಕೊಯ್ದು ಕುದುರೆಗಳನ್ನು ಮೇಯಿಸುವುದು ಇವರ ಕಾಯಕವಾಗಿತ್ತು. ಹೀಗಾಗಿ ದಟ್ಟ ಅರಣ್ಯದಲ್ಲಿ ಹುಲ್ಲು ಕೊಯ್ಯುವ ಕಾಯಕದಲ್ಲಿ ಮಗ್ನರಾಗುವುದರೊಂದಿಗೆ ಪ್ರತಿನಿತ್ಯ ಏಕಾಂತ ಸ್ಥಳವೊಂದರಲ್ಲಿ ಹೋಗಿ ಇಷ್ಟಲಿಂಗದಲ್ಲಿ ಧ್ಯಾನಸ್ಥರಾಗುತ್ತಿದ್ದರು. ಇವರ ಈ ಕಾಯಕ ನಿಷ್ಠೆ ಹಾಗೂ ಅಚಲವಾದ ಭಕ್ತಿಯಿಂದ ಶಿವನನ್ನು ಪ್ರತ್ಯಕ್ಷ ಒಲಿಸಿಕೊಂಡಿದ್ದರು. ತನ್ನ ಹೆಂಡತಿ ತಯಾರಿಸಿದ ಅಂಬಲಿಯನ್ನು ಶಿವನಿಗರ್ಪಿಸಿ ಅದರ ಸವಿಯನ್ನು ಶಿವನ ಜೊತೆ ಕುಳಿತು ಸವಿದ ಮಹಾನ್ ಶಿವಶರಣ ಮಾದಾರ ಚೆನ್ನಯ್ಯನವರು. ಹೀಗಿದ್ದಾಗ ಕೆಲವು ವರ್ಷಗಳಿಂದ ಶಿವನು ಈತನು ನೀಡಿದ ಪ್ರಸಾದವನ್ನು ಸ್ವೀಕರಿಸದಿರಲು ಕಾರಣ ನನ್ನ ಭಕ್ತಿಯಲ್ಲಿ ಏನೋ ಲೋಪವಾಗಿದೆ ಎಂದು ಬೇಸರಗೊಂಡು ತನ್ನ ಶಿರವನ್ನೇ ಕತ್ತರಿಸಿಕೊಳ್ಳಲು ಸಿದ್ಧನಾದಾಗ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷನಾಗಿ, ಚೆನ್ನಯ್ಯ, ನಿನ್ನ ರುಚಿಯಾದ ಅಂಬಲಿ ನನಗೆ ಬಹಳ ಇಷ್ಟ. ಇನ್ನು ಮುಂದೆ ನಾನು ಪ್ರತಿದಿನವೂ ನಿನ್ನೊಡನೆ ಪ್ರಸಾದ ಸೇವಿಸುತ್ತೇನೆಂದು ವಚನ ಕೊಟ್ಟರು. ಈ ಸುದ್ದಿಯನ್ನು ಕೇಳಿ ಕರಿಕಾಲ ಚೋಳರಾಜನು, ಅಯ್ಯೋ, ನಾನೆಂತಹ ತಪ್ಪು ಮಾಡಿದೆ, ಇಂತಹ ಶ್ರೇಷ್ಠ ಶಿವಭಕ್ತನನ್ನು ನಾನು ಎಷ್ಟೊಂದು ಕೀಳಾಗಿ ನಡೆಸಿಕೊಂಡೆ, ನಾನೇ ಶ್ರೇಷ್ಠ ಶಿವಭಕ್ತನೆಂದುಕೊಂಡು ದುರಹಂಕಾರಿಯಾಗಿ ವರ್ತಿಸಿದೆನೆಲ್ಲ ಎಂದು ಹಲುಬುತ್ತಾರೆ. ಈಗಲೇ ಮಾದಾರ ಚೆನ್ನಯ್ಯರನ್ನು ಸ್ವತಃ ಕಾಣಬೇಕೆಂದು ಲಘುಬಗೆಯಿಂದ ನೇರವಾಗಿ ಮಾದಾರ ಚೆನ್ನಯ್ಯನ ಮನೆಯನ್ನು ಹುಡುಕುತ್ತಾ ಹೊರಡುತ್ತಾರೆ. ಇವರ ಹಿಂದೆ ಇಡೀ ರಾಜ ಪರಿವಾರವು ಹಿಂಬಾಲಿಸುತ್ತದೆ. ರಾಜ ಮತ್ತು ರಾಜ ಪರಿವಾರದವರು ಮಾದರ ಕೇರಿಗೆ ಬರುತ್ತಿರುವುದನ್ನು ಕಂಡು ಕೇರಿಯ ಜನಗಳು ಭಯಭೀತರಾಗುತ್ತಾರೆ. ಚೆನ್ನಯ್ಯ ಮತ್ತು ಆತನ ಪತ್ನಿ ಇಲ್ಲಿ ಏನೋ ಅಚಾತುರ್ಯ ನಡೆಯುತ್ತಿದೆ ಎಂದು ಗಾಬರಿಯಾಗುತ್ತಾರೆ. ಮಾದಾರ ಚೆನ್ನಯ್ಯ, ಮಾದಾರ ಚೆನ್ನಯ್ಯ, ಮಾದಾರ ಚೆನ್ನಯ್ಯ ಎಂದು ಜೋರಾಗಿ ಕರೆಯುತ್ತಿರುವ ಧ್ವನಿ ಕೇಳಿಸುತ್ತದೆ. ತನ್ನ ಹೆಸರನ್ನು ಈ ಹೊತ್ತಿನಲ್ಲಿ ಯಾರು ಕರೆಯುತ್ತಿದ್ದಾರೆ ಎಂಬ ಆತಂಕದಿಂದ ಚೆನ್ನಯ್ಯನವರು ಬಾಗಿಲು ತೆರೆಯುತ್ತಾರೆ. ರಾಜ ಹಾಗೂ ರಾಜ ಪರಿವಾರವೇ ಇವರ ಬಾಗಿಲ ಮುಂದೆ ನಿಂತು ರಾಜನೊಂದಿಗೆ ಎಲ್ಲರೂ ಮಾದಾರ ಚೆನ್ನಯ್ಯ ಎಂದು ಜಯಕಾರ ಕೂಗುತ್ತಿದ್ದಾರೆ. ಅಷ್ಟೊತ್ತಿಗೆ ಚೋಳ ರಾಜ ನೇರವಾಗಿ ಚೆನ್ನಯ್ಯನವರ ಕಾಲಿಗೆರಗಿ ನಮಸ್ಕರಿಸುತ್ತಾರೆ. ತಬ್ಬಿಬ್ಬಾದ ಚೆನ್ನಯ್ಯನವರು, ಇದೇನು ಅಪಚಾರ ಮಾಡುತ್ತಿರುವಿರಿ ರಾಜರೇ? ನಾನು ನಿಮ್ಮ ಸೇವಕ,
ಮೇಲಾಗಿ ಕೆಳವರ್ಗದವ. ನೀವು ನನ್ನ ಕಾಲಿಗೆ ಬಿದ್ದು ನಮಸ್ಕರಿಸುವುದು ಯಾವ ನ್ಯಾಯ? ಇದರಿಂದ ನನ್ನನ್ನು ಯಾವ ಪಾಪಕ್ಕೆ ತಳ್ಳುವಿರಿ ಎಂದು ವಿನಿತ ಭಾವದಿ ಹೇಳುವ ಪರಿಯಲ್ಲಿ ಮಾದಾರ ಚೆನ್ನಯ್ಯನವರ ವ್ಯಕ್ತಿತ್ವ ಹಾಗೂ ಸ್ವಾಮಿ ನಿಷ್ಠೆ ಎಂತಹುದೆಂದು ನಮಗೆ ತಿಳಿದು ಬರುತ್ತದೆ. ಸತ್ಯಶುದ್ಧ ಕಾಯಕಕ್ಕೆ ಹೆಸರಾಗಿದ್ದ ಮಾದಾರ ಚೆನ್ನಯ್ಯನವರು ಕಾಲಾಂತರದಲ್ಲಿ ಬಸವಾದಿ ಶರಣರ ಆಚಾರ ವಿಚಾರಗಳಿಂದ ಪ್ರಭಾವಿತರಾಗಿ ಕಲ್ಯಾಣಕ್ಕೆ ಬರುತ್ತಾರೆ. ಅಲ್ಲಿ ತಮ್ಮ ಕುಲದ ಕಾಯಕವಾದ ಚರ್ಮಗಾರಿಕೆಯನ್ನು ಮುಂದುವರಿಸುತ್ತಾರೆ. ಬಸವಣ್ಣನವರಿಗೆ ಮಾದಾರ ಚೆನ್ನಯ್ಯನವರನ್ನು ಕಂಡರೆ ಎಲ್ಲಿಲ್ಲದ ಪ್ರೀತಿ. ಇವರ ಕಾಯಕ ನಿಷ್ಠೆಯನ್ನು ಬಸವಣ್ಣನವರು ಹೃದಯಾಂತರಾಳದಿಂದ ಸ್ತುತಿಸಿದ್ದಾರೆ. ಮಾದಾರ ಚೆನ್ನಯ್ಯನವರು ಕೂಡ ಶ್ರೇಷ್ಠ ವಚನಕಾರರಾಗಿದ್ದು, ಇಲ್ಲಿಯವರೆಗೆ ದೊರಕಿರುವ ಕೆಲವು ವಚನಗಳಲ್ಲಿ ತಮ್ಮ ಕಾಯಕದಲ್ಲಿ ಬಳಸುವ ಕೈಯುಳಿ, ಅಡಿಗೂಟ ಮೊದಲಾದವನ್ನೇ ಬಳಸಿ ಅರಿನಿಜಾತ್ಮ ರಾಮ ರಾಮನ ಎಂಬ ಅಂಕಿತ ನಾಮವನ್ನು ಇಟ್ಟುಕೊಂಡು ವಚನಗಳನ್ನು ಬರೆದಿದ್ದಾರೆ. ಭಕ್ತಿ ಶುಭಾಶಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ ಎಂಬ ಬಸವಣ್ಣನವರ ಧ್ಯೇಯ ವಾಕ್ಯ ಪರಿಪಾಲನೆಗೆ ಮಾದರಿಯಾದವರು ಮಾದಾರ ಚೆನ್ನಯ್ಯನವರು. ಇವರ ವಚನವೊಂದರಲ್ಲಿ ಶ್ರೇಣೀಕೃತ ಸಮಾಜ ವ್ಯವಸ್ಥೆಯನ್ನು ವಿಡಂಬಿಸಿ ಈ ರೀತಿ ಹೇಳಿದ್ದಾರೆ: ವೇದಶಾಸ್ತ್ರಕ್ಕೆ ಹಾರುವನಾಗಿ, ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ, ಸರ್ವವನಾರೈದು ನೋಡುವಲ್ಲಿ ವೈಶ್ಯನಾಗಿ, ವ್ಯಾಪಾರದೊಳಗಾಗಿ, ಕೃಷಿಯ ಮಾಡುವುದಕ್ಕೆ ಶೂದ್ರನಾಗಿ, ಇಂತಿ ಜಾತಿ ಗೋತ್ರದೊಳಗಾಗಿ, ನೀಚ ಶ್ರೇಷ್ಠವೆಂಬ 2 ಕುಲವಲ್ಲದೆ ಹೊಲೆ 18 ಜಾತಿ ಎಂಬ ಕುಲವಿಲ್ಲ. ಬ್ರಹ್ಮವನವರಿತಲ್ಲಿ ಬ್ರಾಹ್ಮಣ, ಸರ್ವಜೀವಹತ ಕರ್ಮಕ್ಕೊಳಗಾಗಿದ್ದಲ್ಲಿ ಸಮಗಾರ. ಈ ಉಭಯವ ನರಿದು ಮರೆಯಲಿಲ್ಲ, ಕೈಯುಳಿಗತ್ತಿ ಆಡಿಗುಂಟಕ್ಕಡಿಯಾಗಬೇಡ, ಅರಿ ನಿಜಾತ್ಮ ರಾಮ ರಾಮನ ಎಂದು ಹೇಳುತ್ತಾ, ಅವರವರ ಕಾಯಕದಿಂದ ಜಾತಿಗಳಾಗಿವೆ ವಿನಃ ಅವುಗಳಲ್ಲಿ ಹೊಲೆ 18 ಜಾತಿಗಳೆಲ್ಲ ಪ್ರತಿಯೊಬ್ಬರೂ ಎಲ್ಲ ಕಾಯಕ ಮಾಡುವ ಜನರಿಂದ ಅವಲಂಬಿತರಾಗಿದ್ದು, ಇದರಲ್ಲಿ ಮೇಲೂ ಕೀಳು ಎಂಬುದು ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಇವರ ಮತ್ತೊಂದು ವಚನದಲ್ಲಿ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎಂಬಂತೆ ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲಹೊಲೆ ಸೂತಕವಿಲ್ಲ, ನುಡಿಲೇಸು ನಡೆಯ ಧರ್ಮ, ಅದು ಬಿಡುಗದೆ ಇಲ್ಲದ ಹೊರೆ, ಕಳವು ಪಾರದ್ವಾರಗಳಲ್ಲಿ ಹೊಲವನರಿಯದೆ, ಕೆಟ್ಟು ನಡೆವುತ್ತ ಮತ್ತೆ ಕುಲಜರೆಂಬ ಒಡಲವರುಂಟೆ, ಆಚಾರವೇ ಕುಲ ಅನಾಚಾರವೇ ಹೊಲೆ, ಇಂತಿ ಉಭಯವ ತಿಳಿದರಿಯಬೇಕು, ಕೈಯುಳಿಗತ್ತಿ ಅಡಿಗುಂಟಕ್ಕಡಿಯಾಗಬೇಡ, ಅರಿ ನಿಜಾತ್ಮ ರಾಮ ರಾಮನ. ಆಚಾರವೇ ಕುಲ ಅನಾಚಾರವೇ ಹೊಲೆ, ಆವ ಕುಲವಾದರೇನು ಆತ್ಮಭಾವ ಅರಿತ ಮೇಲೆ ಎಂಬ ಇವರ ವಿಚಾರಧಾರೆಗಳು ಬಸವಾದಿ ಶರಣರ ಕ್ರಾಂತಿಗೆ ಮೂಲ ಬೀಜಗಳಾಗಿದ್ದವೆಂದರೆ ಅತಿಶಯೋಕ್ತಿ ಏನಲ್ಲ. ಮಾದಾರ ಧೂಳಯ್ಯ. ಕಾಯಕದಲ್ಲಿ ನಿರತರಾದವರಿಗೆ ಕೈಲಾಸದ ಅಗತ್ಯವಿಲ್ಲವೆಂದು ಹೇಳುತ್ತಾ ಕಾಯಕ ನಿಷ್ಠೆಗೆ ಹೆಸರಾದ ಮತ್ತೊಬ್ಬ ಶಿವಶರಣ ಮಾದಾರ ಧೂಳಯ್ಯನವರು. ಪಾದರಕ್ಷೆ ಸಿದ್ಧಪಡಿಸುವ ಕಾಯಕವನ್ನು ಬಹಳ ನಿಷ್ಠೆಯಿಂದ ಕೈಗೊಂಡಿದ್ದ ಶಿವಶರಣರು. ಕ್ರಿಸ್ತಶಕ 1160ರಲ್ಲಿ ಆದರ್ಶ ಶರಣ ದಂಪತಿಗಳಾದ ಕಕ್ಕಯ್ಯ ಹಾಗೂ ನುಲಿದೇವಿಯ ವರಸುಪುತ್ರರಾಗಿ ಜನಿಸುತ್ತಾರೆ. ಇವರ ಹೆಂಡತಿ ಸಾಧ್ವಿ ಶಿರೋಮಣಿ ವಾರಂಕಿ. ಮಾದಾರ ಚೆನ್ನಯ್ಯನವರಂತೆ ಇವರೂ ಕೂಡ ಕಾಯಕದಲ್ಲಿಯೇ ಶಿವನನ್ನು ಸಾಕ್ಷಾತ್ಕರಿಸಿಕೊಂಡ ನಿಷ್ಠಾವಂತ ಭಕ್ತ. ಇವರು ಕಾಮಧೂಮ ಧೂಳೇಶ್ವರ ಅಂಕಿತದಲ್ಲಿ ಸುಮಾರು 106 ವಚನಗಳನ್ನು ರಚಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇವರ ಕಾಯಕದ ಮಹತ್ವ, ಜ್ಞಾನ ಮೋಕ್ಷಗಳ ಸ್ವರೂಪ, ಭಕ್ತಿಯ ಶ್ರೇಷ್ಠತೆಯನ್ನು ಇವರ ವಚನಗಳು ತಿಳಿಸುತ್ತವೆ. ಅಷ್ಟೇ ಅಲ್ಲ, ವೃತ್ತಿ ಪರಿಭಾಷೆ, ಬೆಡಗಿನ ಭಾಷೆ, ಅಲಂಕಾರಿಕ ಶೈಲಿಯಲ್ಲಿರುವುದು ಇವರ ವಚನಗಳ ವಿಶೇಷತೆಯಾಗಿದೆ.
ಎನ್ನ ತನುವ ಮನವ ಪ್ರಾಣವ ನಿರ್ಮಲ ಮಾಡಿದವರು ಬಸವಣ್ಣ ಚನ್ನಬಸವಣ್ಣ ಪ್ರಭುದೇವರು ಎನ್ನುತ್ತಾ ಅವರ ಬಗೆಗಿನ ವಿಶೇಷ ಗೌರವ ಭಾವವನ್ನು ಪ್ರಕಟಿಸಿದ್ದಾರೆ. ಇವರು ತಮ್ಮ ವಚನಗಳಲ್ಲಿ ಪ್ರತಿಯೊಂದು ಜೀವಿಯ ಕಾಯಕ ತತ್ವವನ್ನು ಹೇಳುತ್ತಲೇ ಅದನ್ನು ಬೇರೊಂದು ಅರ್ಥಕ್ಕೆ ಕೊಂಡೊಯ್ಯುವ ಗುಣವಿಶೇಷವನ್ನು ಇವರ ವಚನಗಳಲ್ಲಿ ಕಾಣಬಹುದಾಗಿದೆ. ಬೇರು ಮೇಲಾದ ವೃಕ್ಷದ ತುದಿಯಲ್ಲಿ ನಾದ ಬಿಂದು ಕಳೆಯಿಲ್ಲದ ಹಣ್ಣು ತಲೆದೋರಿತ್ತು. ವಿಭೇದವಿಲ್ಲದ ಪಕ್ಷಿ ಸುನಾದವಿಲ್ಲದೆ ಎರಗಿತ್ತು. ಎರಗಿ ಮುಟ್ಟುವುದಕ್ಕೆ ಮುನ್ನವೇ ಹಣ್ಣು ತೊಟ್ಟ ಬಿಟ್ಟು ಬಟ್ಟ ಬಯಲಾಯಿತ್ತು. ಕಾಮಧೂಮ ಧೂಳೇಶ್ವರ ಭಾವವಿಲ್ಲದವನಾಗಿ ಎಂಬುದನ್ನು ಹೇಳುತ್ತಾ ಭಾವಶೂನ್ಯವಾದ ಕಾಯಕದ ಪ್ರತಿಫಲವೂ ಕೂಡ ಇದೇ ರೀತಿಯಾಗುತ್ತದೆಂದು ವಿಡಂಬನೆ ಮಾಡುತ್ತಾ ನಾವು ಮಾಡುವ ಕಾಯಕವನ್ನು ತನುಮನ ಭಾವಶುದ್ಧಿಯೊಂದಿಗೆ ಮಾಡಬೇಕೆಂದು ಎಚ್ಚರಿಸುತ್ತಾರೆ. ಇವರ ಮತ್ತೊಂದು ವಚನದಲ್ಲಿ ಸತ್ಯ ಶುದ್ಧ ಕಾಯಕವ ಮಾಡಿ ತಂದು ವಂಚನೆ ಇಲ್ಲದೆ ಪ್ರಪಂಚಳಿದು ನಿತ್ಯ ಜಂಗಮಕ್ಕೆ ದಾಸೋಹವ ಮಾಡುವ ಸದ್ಭಕ್ತನ ಹೃದಯದೊಳಗೆ ಅಚ್ಚೊತ್ತಿದಂತಿಪ್ಪ ಕಾಮಧೂಮ ಧೂಳೇಶ್ವರ ಎಂಬ ಈ ವಚನದಲ್ಲಿ ನಾವು ಮಾಡುವ ಕಾಯಕದ ಪ್ರತಿಫಲದಿಂದ ಸೇವಿಸುವ ಆಹಾರವು ನಾವು ಪ್ರಶ್ನಿಸಿಕೊಳ್ಳಬೇಕು, ನಮ್ಮ ಬೆವರಿನ ನೀರಿನಲ್ಲಿ ಬೆಂದಿದೆಯೋ ಅಥವಾ ಪರರ ಕಣ್ಣೀರಿನಲ್ಲಿ ಬೆಂದಿದೆಯೋ ಎಂಬುದನ್ನು ಪ್ರಶ್ನಿಸಿಕೊಂಡು ನಾವು ಊಟ ಮಾಡಬೇಕು ಎಂದು ಹೇಳುವ ಈ ವಚನವು ಸತ್ಯ ಶುದ್ಧ ಪ್ರಾಮಾಣಿಕ ಕಾಯಕ ಮಾಡಬೇಕೇ ವಿನಃ ಆತ್ಮವಂಚನೆ ಮಾಡಿಕೊಂಡು ಕಾಯಕ ಮಾಡಬಾರದೆಂಬುದನ್ನು ಈ ವಚನದ ಮೂಲಕ ಮಾದಾರ ಧೂಳಯ್ಯನವರು ನಮಗೆ ತಿಳಿಯಪಡಿಸುತ್ತಾರೆ. ಡೋಹರ ಕಕ್ಕಯ್ಯ 12ನೇ ಶತಮಾನದಲ್ಲಿನ ಸಾಮಾಜಿಕ ಕ್ರಾಂತಿ ಹಾಗೂ ವಚನ ಚಳುವಳಿಯ ಕೀರ್ತಿ ಎಲ್ಲ ಕಡೆ ಹಬ್ಬಿದ ಹೊತ್ತಿನಲ್ಲಿ ದೇಶದ ನಾನಾ ಕಡೆಯಿಂದ ಅನೇಕ ಜನರು ಕಲ್ಯಾಣ ಪಟ್ಟಣಕ್ಕೆ ಬಂದು ಸೇರುತ್ತಾರೆ. ಕಾಶ್ಮೀರದಿಂದ ಮಹದೇವ ಭೂಪಾಲ, ಅಫ್ಘಾನಿಸ್ತಾನದಿಂದ ಮರುಳ ಶಂಕರ ದೇವ, ಸೌರಾಷ್ಟ್ರದಿಂದ ಆದಯ್ಯ, ಹಾಗೆಯೇ ಮಾಳವ ದೇಶದಿಂದ ಡೋಹರ ಕಕ್ಕಯ್ಯ ಬಂದರೆಂಬ ಪ್ರತೀತಿ ಇದೆ. ಚರ್ಮ ಹದ ಮಾಡುವುದು ಡೋಹರ ಕಕ್ಕಯ್ಯನವರ ವೃತ್ತಿಯಾಗಿತ್ತು. ಬಸವಣ್ಣ, ಅಲ್ಲಮ ಪ್ರಭು ಮೊದಲಾದ ಶಿವಶರಣರ ಆಚಾರ ವಿಚಾರಗಳಿಂದ ಪ್ರಭಾವಿತರಾದ ಇವರು ಅವರ ಪ್ರೇರಣೆಯಿಂದ ಲಿಂಗ ದೀಕ್ಷೆಯನ್ನು ಹೊಂದುತ್ತಾರೆ. ಇಷ್ಟಲಿಂಗ ನಿಷ್ಠನಾಗಿ ಆಚಾರ ಸಂಪನ್ನರಾಗಿದ್ದ ಇವರು ಶಿವನಿಂದೆ ಕೇಳದ ನಿಷ್ಠೆಯುಳ್ಳವರಾಗಿದ್ದರು. ಲಿಂಗವನ್ನು ಕಲ್ಲೆಂದವರನ್ನು ಶಿಕ್ಷಿಸಲೂ ಇವರು ಹಿಂಜರಿಯುತ್ತಿರಲಿಲ್ಲ. ಕೀಳು ಕುಲದಲ್ಲಿ ಹುಟ್ಟಿದ ತನ್ನನ್ನು ದೀಕ್ಷೆಯ ಮೂಲಕ ಪಾವನ ಮಾಡಿದ್ದನ್ನು ತಮ್ಮ ವಚನದಲ್ಲಿ ಬಹಳ ಕೃತಜ್ಞತೆಯಿಂದ ಸ್ಮರಿಸಿದ್ದಾರೆ. ಎನಗೆ ಗುರುಸ್ಥಳವ ತೋರಿದಾತ ಸಂಗನ ಬಸವಣ್ಣನು, ಎನಗೆ ಲಿಂಗಸ್ಥಳದ ತೋರಿದಾತ ಚನ್ನ ಬಸವಣ್ಣನು, ಎನಗೆ ಜಂಗಮ ಸ್ಥಳವ ತೋರಿದಾತ ಸಿದ್ದರಾಮಯ್ಯನು, ಎನಗೆ ಪ್ರಸಾದಿ ಸ್ಥಳವ ತೋರಿದಾತ ಬಿಬ್ಜ ಬಾಚಯ್ಯನು, ಎನಗೆ ಪ್ರಾಣಲಿಂಗ ಸ್ಥಳದ ತೋರಿದಾತ ಚಂದಯ್ಯನು, ಎನಗೆ ಶರಣ ಸ್ಥಳವ ತೋರಿದಾತ ಸೊಡ್ಡಳ ಬಾಸರಸನು, ಎನಗೆ ಐಕ್ಯ ಸ್ಥಳವ ತೋರಿದಾತ ಅಜಗನ್ನನು, ಎನಗೆ ನಿಜ ಸ್ಥಳವ ತೋರಿದಾತ ಪ್ರಭುದೇವರು. ಇಂತಿ ಸ್ಥಳಗಳ ಕಂಡು 770 ಅಮರ ಗಣಂಗಳ ಶ್ರೀಪಾದಕ್ಕೆ ಶರಣೆಂದು ಬದುಕಿದೆನು ಕಾಣ ಅಭಿನವ ಮಲ್ಲಿಕಾರ್ಜುನ ಎಂದು ತಮ್ಮ ವಚನದಲ್ಲಿ ಹೇಳಿಕೊಂಡಿದ್ದಾರೆ. ಇವರು ತಮ್ಮ ಆಚಾರ ವಿಚಾರ ಸಂಪನ್ನತೆಯಿಂದ ವೀರ ಮಹೇಶ್ವರನೆಂಬ ವಿಶೇಷಣಕ್ಕೆ ಪಾತ್ರರಾಗಿದ್ದರು. ಇವರನ್ನು ಕಂಡರೆ ಬಸವಣ್ಣನವರಿಗೆ ವಿಶೇಷ ಗೌರವ ಭಾವ ಇತ್ತು. ಅಷ್ಟೇ ಅಲ್ಲ, ಕಕ್ಕಯ್ಯನವರ ಪ್ರಸಾದಕ್ಕಾಗಿ ಹಾತೊರೆಯುತ್ತಿದ್ದರು. ಡೋಹರ ಕಕ್ಕಯ್ಯನವರು ಅನುಭವ ಮಂಟಪದಲ್ಲಿ ಪಾಲ್ಗೊಂಡು ಶರಣರೊಡನಾಡಿಯಾಗಿ ಅನುಭವ ಸಂಪನ್ನರೆಂದು ಕರೆಸಿಕೊಂಡಿದ್ದರು. ಅಭಿನವ ಮಲ್ಲಿಕಾರ್ಜುನ ಎಂಬ ಅಂಕಿತದಲ್ಲಿ ಇವರ 6 ವಚನಗಳು ಮಾತ್ರ ದೊರಕಿವೆ ಎಂದು ಇತಿಹಾಸಕಾರರು
ಅಭಿಪ್ರಾಯಪಟ್ಟಿದ್ದಾರೆ. ಅವುಗಳಲ್ಲಿ ಬಸವಾದಿ ಶಿವಶರಣರ ಕೃಪೆಯಿಂದ ತನ್ನ ಕಷ್ಟಕುಲ ಕರ್ಮವನ್ನು ಕಳೆದುಕೊಂಡು ಶರಣನಾದ ಪರಿಯನ್ನು ತಮ್ಮ ವಚನದಲ್ಲಿ ಈ ರೀತಿಯಾಗಿ ತಿಳಿಯಪಡಿಸಿದ್ದಾರೆ. ಎನ್ನ ಕಷ್ಟ ಕುಲದಲ್ಲಿ ಹುಟ್ಟಿದೆನೆಂಬ ಕರ್ಮವ ಕಳೆದು ಮುಟ್ಟಿ ಪಾವನವ ಮಾಡಿ ಕೊಟ್ಟನಯ್ಯ ಎನ್ನ ಕರಸ್ಥಲಕ್ಕೆ ಲಿಂಗವ. ಆ ಲಿಂಗ ಬಂದು ಸೋಂಕಲೊಡನೆ ಎನ್ನ ಸರ್ವಾಂಗದ ಅವಲೋಹ ಒಳಿಯತ್ತಯ್ಯ. ಎನ್ನ ತನುವಿನಲ್ಲಿ ಗುರುವ ನೆಲೆಗೊಳಿಸಿದ, ಎನ್ನ ಮನದಲ್ಲಿ ಜಂಗಮವ ನೆಲೆಗೊಳಿಸಿದ, ಎನ್ನ ಅರುಹಿನಲ್ಲಿ ಪ್ರಸಾದವ ನೆಲೆಗೊಳಿಸಿದ, ಇಂತಿ ತ್ರಿವಿಧ ಸ್ಥಾನವ ಶುದ್ಧವ ಮಾಡಿ ಚತುರ್ವಿಧ ಸಾರಾಯ ಸ್ಥಳವ ಸಂಬಂಧವ ಮಾಡಿದ ಸಂಗನ ಬಸವಣ್ಣನ ಕರುಣದಿಂದ ಪ್ರಭುದೇವರ ಶ್ರೀಪಾದವ ಕಂಡು ಬದುಕಿದೆನು ಕಾಣ ಅಭಿನವ ಮಲ್ಲಿಕಾರ್ಜುನ. ಬದುಕಿದೆನು ಕಾಣ ಅಭಿನವ ಮಲ್ಲಿಕಾರ್ಜುನ. ಬಹುಶಃ ಅವರ ಈ ವಚನದಲ್ಲಿ ಹೇಳಿದಂತೆ ಲಿಂಗ ಬಂದು ಸೋಂಕಲೊಡನೆ ಎನ್ನ ಸರ್ವಾಂಗದ ಅವಲೋಹ ಒಳಿಯತ್ತಯ್ಯ ಎಂಬ ಮಾತು 12ನೆಯ ಶತಮಾನದ ಸಾಮಾಜಿಕ ಕ್ರಾಂತಿಯ ಸ್ವರೂಪವನ್ನು ತೆರೆದು ತೋರಿಸುತ್ತದೆ. ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಚನ್ನ ಬಸವಣ್ಣನವರ ಜೊತೆ ಉಳಿವಿಯತ್ತ ಸಾಗುತ್ತಾರೆ. ಗಣಾಚಾರಿಯಾದ ಡೋಹರ ಕಕ್ಕಯ್ಯನವರು ಕಲ್ಯಾಣ ಕ್ರಾಂತಿಯಲ್ಲಿ ವೀರೋಚಿತವಾದ ಪಾತ್ರ ನಿರ್ವಹಿಸುತ್ತಾರೆ. ಕೊನೆಯಲ್ಲಿ ಸಾಮಾಜಿಕ ಹೋರಾಟ ಮಾಡುತ್ತಲೇ ಬೆಳಗಾವಿಯ ಕಕ್ಕೇರಿಯ ಕಡೆ ಬರುತ್ತಾರೆ. ತದನಂತರದಲ್ಲಿ ಅಲ್ಲಿಯೇ ಹೋರಾಡುತ್ತಾ ಹುತಾತ್ಮರಾದರೆಂದು ತಿಳಿದು ಬಂದಿದೆ. ಇದಕ್ಕೆ ಪುರಾವೆ ಎಂಬಂತೆ ಕಕ್ಕೇರಿಯಲ್ಲಿ ಇವರ ಹೆಸರಿನ ಕೆರೆ, ಬಾವಿ ಮತ್ತು ಸಮಾಧಿ ಇವೆ ಎಂದು ತಿಳಿದು ಬಂದಿದೆ. ಶರಣರ ಉಳಿವಿಗಾಗಿ, ವಚನ ಸಾಹಿತ್ಯ ಸಂಪತ್ತಿನ ರಕ್ಷಣೆಗಾಗಿ ಹೋರಾಡಿ ಆತ್ಮಾರ್ಪಣೆ ಮಾಡಿದ ಹಿರಿಯ ಶರಣ ಡೋಹರ ಕಕ್ಕಯ್ಯನವರ ಕಾಯಕ ನಿಷ್ಠೆ ಆದರ್ಶಪ್ರಾಯವಾಗಿದೆ. ಸಮಗಾರ ಹರಳಯ್ಯನವರು 12ನೆಯ ಶತಮಾನದ ಶಿವಶರಣರಲ್ಲಿಯೇ ಗುರುಲಿಂಗ ಜಂಗಮ ಸೇವೆಗೆ ತನುವನ ಧನಗಳನ್ನು ಮುಡಿಪಾಗಿಟ್ಟಿದ್ದ ಬಹಳ ವಿಶಿಷ್ಟ ಶರಣರೆಂದರೆ ಸಮಗಾರ ಹರಳಯ್ಯನವರು. ಬಸವಣ್ಣನವರ ಸಮಕಾಲೀನವರಾದ ಇವರು ಇಂದಿನ ಗುಲ್ಬರ್ಗಾ ಜಿಲ್ಲೆಯ ಶಹಾಪುರ ತಾಲೂಕಿನ ಸಗರ ಎನ್ನುವ ಗ್ರಾಮದಲ್ಲಿ ಪತ್ನಿ ಕಲ್ಯಾಣಮ್ಮನೊಂದಿಗೆ ಪಾದರಕ್ಷೆಗಳನ್ನು ಸಿದ್ಧಪಡಿಸುವ ಕಾಯಕದಲ್ಲಿ ನಿರತರಾಗಿದ್ದ ಕಾಯಕ ಶರಣರು. ತಮ್ಮ ಕಸುಬಾದ ಪಾದರಕ್ಷೆ ತಯಾರಿಕೆಯಲ್ಲಿ ತೊಡಗಿದ್ದ ಇವರು ಕಲ್ಯಾಣ ನಾಡಿನ ಗುರು ಬಸವಣ್ಣನವರ ಕೀರ್ತಿಯನ್ನು, ಅವರ ದಲಿತ ಪರ ಕಾಳಜಿ, ಕಕ್ಕುಲಾತಿಯನ್ನು ಅವರಿವರ ಬಾಯಿಂದ ಕೇಳುತ್ತಲೇ ಇದ್ದರು. ಒಮ್ಮೆ ಬಸವಣ್ಣನವರನ್ನು ಮಾರ್ಗ ಮಧ್ಯದಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ಹರಳಯ್ಯನವರು ಶರಣು ಬಸವರಸ ಎಂದು ತಲೆಬಾಗಿ ವಂದಿಸಿದರು. ಇದಕ್ಕೆ ಪ್ರತಿಯಾಗಿ ಬಸವಣ್ಣನವರು ಶರಣು ಶರಣಾರ್ಥಿಗಳು ಹರಳಯ್ಯನವರಿಗೆ ಎಂದು ಬಾಗಿ ನಮಸ್ಕರಿಸುತ್ತಾರೆ. ತಮ್ಮ ಒಂದು ಶರಣಾರ್ಥಿಗೆ ಬಸವಣ್ಣನವರು ಪ್ರತಿಯಾಗಿ 2 ಬಾರಿ ಶರಣು ಹೇಳಿದ್ದು ಕೇಳಿಸಿಕೊಂಡಾಗ ಹರಳಯ್ಯನವರಿಗೆ ದಿಕ್ಕು ತೋಚದಂತಾಯಿತು. ಆಕಾಶವೇ ಕಳಚಿ ಮೈಮೇಲೆ ಬಿದ್ದಂತಾಯಿತು. ಇದು ಕನಸೋ ನನಸೋ ಒಂದೂ ತಿಳಿಯದಾಯಿತು. ಏಕೆಂದರೆ ಇಲ್ಲಿಯವರೆಗೂ ಊರಲ್ಲಿ ಸವರ್ಣೀಯರು ತಮಗೆ ಹಾಗೂ ತಮ್ಮ ಕುಲಬಾಂಧವರಿಗೆ ನಮಸ್ಕಾರ ಮಾಡುವುದಂತೂ ಒತ್ತಟ್ಟಿಗಿರಲಿ, ನೆರಳೂ ಕೂಡ ಹಾಕಿಸಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದವರಲ್ಲಿ ಸ್ವತಃ ಪ್ರಧಾನಿಯಾದ, ಹುಟ್ಟು ಬ್ರಾಹ್ಮಣರಾದ ಹಾಗೂ ಕಲ್ಯಾಣ ರಾಜ್ಯದ ಬಿಜ್ಜಳ ರಾಜನ ಅಳಿಯನಾದ ಬಸವಣ್ಣನವರು ತಮಗೆ 2 ಸಲ ಶರಣು ಅನ್ನುವುದೆಂದರೇನು ಎಂಬ ಪ್ರಶ್ನೆ ಮೂಡುತ್ತದೆ. ಈ ಕುರಿತು ಪತ್ನಿ ಕಲ್ಯಾಣಮ್ಮನೊಡನೆ ಸಮಾಲೋಚಿಸಿ ಏನೂ ತೋಚದೆ ಕೊನೆಗೆ ತಮ್ಮಿಬ್ಬರ ತೊಡೆಯ ಚರ್ಮದಿಂದ ಪಾದರಕ್ಷೆಗಳನ್ನು ಮಾಡಿ ಬಸವಣ್ಣನವರ ಪಾದಗಳಿಗೆ ತೊಡಿಸಿ ತಮ್ಮ ಹೊರೆಯನ್ನು ಹಗುರ ಮಾಡಿಕೊಳ್ಳಲು ನಿರ್ಧರಿಸುತ್ತಾರೆ. ಬಸವನಾಮ ಸ್ಮರಿಸುತ್ತಾ ಹರಳಯ್ಯನವರು ತಮ್ಮ ಬಲ ತೊಡೆಯ ಹಾಗೆ ಕಲ್ಯಾಣಮ್ಮನವರು ತಮ್ಮ ಎಡ ತೊಡೆಯ ಚರ್ಮ ಕೊಯ್ದು ತಮ್ಮ ಕಲಾ ನೈಪುಣ್ಯವನ್ನೆಲ್ಲ ವಿನಿಯೋಗಿಸಿ ಸುಂದರವಾದ ಚಮ್ಮಾವುಗೆಗಳನ್ನು ಸಿದ್ಧಪಡಿಸುತ್ತಾರೆ. ಈ ಸುಂದರವಾದ ಒಂದು ಜೊತೆ ಪಾದರಕ್ಷೆಗಳನ್ನು ತಯಾರಿಸಿಕೊಂಡು ಬಸವಣ್ಣನವರಿಗೆ ಕೊಡಲು ಹೊರಡುತ್ತಾರೆ. ಬಸವಣ್ಣನವರು ಇವರನ್ನು ದೂರದಿಂದಲೇ ಬರುವುದನ್ನು ಕಂಡು ಪತ್ನಿ ಸಮೇತರಾಗಿ ಬಂದು ಇದಿರ್ಗೊಂಡು ಕೈಕಾಲು ಮುಖ ತೊಳೆಯಲು ನೀರಿತ್ತು
ಸತ್ಕರಿಸಿ ಒಳಗೆ ಕರೆದೊಯ್ಯುತ್ತಾರೆ. ಹರಳಯ್ಯನವರು ತಮ್ಮಲ್ಲಿಗೆ ಆಗಮಿಸಿದ ಕಾರಣವನ್ನು ಬಸವಣ್ಣನವರು ಕೇಳಿದಾಗ ಭಾವಪುನೀತರಾದ ಹರಳಯ್ಯನವರು ತಾವು ತಂದ ಪಾದರಕ್ಷೆಗಳನ್ನು ಗುರು ಬಸವಣ್ಣವರಿಗೆ ತೋರಿಸಿ ಅವುಗಳನ್ನು ಸ್ವೀಕರಿಸಬೇಕೆಂದು ಬಹು ನಮ್ರತೆಯಿಂದ ಬೇಡಿಕೊಳ್ಳುತ್ತಾರೆ. ಬಸವಣ್ಣನವರಿಗೆ ಕೊಟ್ಟಾಗ ಬಸವಣ್ಣನವರು ಭಾವಪರವಶರಾಗಿ ಅವುಗಳನ್ನು ಮೆಟ್ಟಿಕೊಳ್ಳದೆ ಭಯಭಕ್ತಿಯಿಂದ ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಇವು ದೇವರ ಪಾದರಕ್ಷೆಗಳು ಎನ್ನುತ್ತಾರೆ. ನಿಮ್ಮ ಶರಣರ ಚಮ್ಮಾವುಗೆಗೆ ಪೃಥ್ವಿ ಸಮಬಾರದು, ಸರಿಯಲ್ಲ ನೋಡ ಕೂಡಲ ಸಂಗಮ ದೇವ. ಈ ಪವಿತ್ರ ಚಮ್ಮಾವಿಗೆಗಳನ್ನು ಮೆಡುವ ಯೋಗ್ಯತೆ ನನ್ನದಲ್ಲ, ಕೂಡಲ ಸಂಗಮನಿಗಲ್ಲದೆ ನನಗೆ ಸಲ್ಲವು ಎಂದು ಬಸವಣ್ಣನವರು ಅವುಗಳ ಶ್ರೇಷ್ಠತೆಯನ್ನು ಹೊಗಳಿ ಅವುಗಳನ್ನು ಹರಳಯ್ಯ ದಂಪತಿಗಳಿಗೆ ಹಿಂದಿರುಗಿಸುತ್ತಾರೆ ಎಂಬುದಾಗಿ ಬಸವ ಪುರಾಣ, ಭೈರವೇಶ್ವರ ಕಾವ್ಯ, ಕಥಾಮಣಿ ಸೂತ್ರ ರತ್ನಾಕರ, ಶರಣ ಲೀಲಾಮೃತ ಗ್ರಂಥಗಳಿಂದ ಗೊತ್ತಾಗುತ್ತದೆ. ಸರಿದು ನಡೆದವರಿಗುಂಟು ದಾರಿ ಮೂರು, ನಡೆವವರೊಬ್ಬರಲ್ಲಿ ಸರಿದರೆ ದಾರಿ ಎರಡು, ಸರಿಯದಿದ್ದ ಮೂಢರಿಗೆ ದಾರಿಯೊಂದು, ಇದನರಿತು ಬಾಳಿದವನು ಜಗಕ್ಕೆ ಬೆಳಕು ನೋಡೋ ಶ್ರೀರವಿ ಎಂಬಂತೆ ಒಬ್ಬ ವ್ಯಕ್ತಿಯು ನಮಗೆ ನೀಡುವ ಗೌರವಕ್ಕೆ ಪ್ರತಿಯಾಗಿ ನಾವು ಯಾವ ರೀತಿಯ ಗೌರವವನ್ನು ನೀಡಬೇಕೆಂಬುದಕ್ಕೆ ಸಮಗಾರ ಹರಳಯ್ಯನವರು ಹಾಗೂ ಅವರ ಧರ್ಮಪತ್ನಿ ಕಲ್ಯಾಣಮ್ಮನವರು ನಮಗೆ ಉದಾಹರಣೆಯಾಗಿದ್ದಾರೆ. ಉರಿಲಿಂಗ ಪೆದ್ದಿ. ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ ಎಂಬ ಮಾತಿನಂತೆ ಸಜ್ಜನರ ಸಹವಾಸವು ದುಷ್ಟರನ್ನು ಕೂಡ ಸದ್ಗುಣ ಸಂಪನ್ನರಾಗಿಸುತ್ತದೆ ಎಂಬುದಕ್ಕೆ ಉರಿಲಿಂಗ ಪೆದ್ದಿ ಶರಣರು ಸಾಕ್ಷಿಯಾಗಿದ್ದಾರೆ. ಇವರು ಕ್ರಿಸ್ತಶಕ ಸುಮಾರು 1180 ಹೊತ್ತಿಗೆ ಆಂಧ್ರ ಪ್ರದೇಶದ ಪೂರ್ವಾಶ್ರಮದಲ್ಲಿ ಪೆದ್ದಣ್ಣನೆಂಬ ಹೆಸರು ಹೊಂದಿದ್ದ ಕುಪ್ರಸಿದ್ಧ ಕಳ್ಳರಾಗಿದ್ದರು. ಒಮ್ಮೆ ಪೆದ್ದಣ್ಣ ಕಳ್ಳತನಕ್ಕಾಗಿ ಉರ್ಲಿಂಗ ದೇವರ ಮನೆಗೆ ಹೋಗಿದ್ದರು. ಅಲ್ಲಿ ಉರ್ಲಿಂಗ ದೇವರು ನಂದವಾಡದ ಸೂರಯ್ಯನಿಗೆ ದೀಕ್ಷೆಯನ್ನು ನೀಡುತ್ತಾ ಸತ್ಸಂಗದ ಉಪದೇಶ ಕೊಡುತ್ತಿದ್ದರು. ಇದನ್ನು ಕುತೂಹಲದಿಂದ ನೋಡುತ್ತಿದ್ದ ಪೆದ್ದಣ್ಣ ಈ ಸತ್ಸಂಗದ ಮಾತುಗಳು ಹಾಗೂ ದೀಕ್ಷಾ ಕಾರ್ಯವನ್ನು ನೋಡಿ ಈತನ ಮನಸ್ಸು ಪರಿವರ್ತನೆಗೊಳ್ಳುತ್ತದೆ. ಅವತ್ತಿನಿಂದ ಸತತ 12 ವರ್ಷಗಳ ಕಾಲ ಉರ್ಲಿಂಗ ದೇವರ ಮಠಕ್ಕೆ ಯಾರಿಗೂ ತಿಳಿಯದಂತೆ ಸೌದೆಯನ್ನು ತಂದು ಹಾಕುತ್ತಿದ್ದ. ಇದು ಹೇಗೋ ಉರ್ಲಿಂಗ ದೇವರಿಗೆ ಗೊತ್ತಾಗಿ ಉರುವಲಿನ ಬೆಲೆ ತೆಗೆದುಕೊಳ್ಳಿ ಎಂದು ಪೆದ್ದಣ್ಣರಿಗೆ ಒತ್ತಾಯಪಡಿಸುತ್ತಾರೆ. ಆಗ ಪೆದ್ದಣ್ಣ, ನನಗೆ ಉರುವಲಿನ ಬೆಲೆ ನೀಡಬೇಡಿ, ಸೂರಯ್ಯನಿಗೆ ಕೊಟ್ಟಂತ ದೀಕ್ಷೆಯನ್ನು ನನಗೂ ಕೊಡಿ ಎಂದು ಬೇಡಿದ್ದರಂತೆ. ಅಂದಿನಿಂದ ಗುರು ಹೋದ ಬಂದ ಕಡೆಯಲ್ಲೆಲ್ಲ ದೀಕ್ಷೆಗಾಗಿ ಕಾಡತೊಡಗಿದಾಗ ಗುರುವಿಗೆ ಬೇಸರವಾಗಿ ಘೇದಗಡಿ ಜಾದಗಡಿ ಜೇ, ತೆಗೆದುಕೋ ಈ ಕಲ್ಲನ್ನು, ಹೊರಟು ಹೋಗು ಎಂದು ಹೇಳಿ ಒಂದು ಕಲ್ಲು ತೆಗೆದು ಎಸೆದರಂತೆ. ಪೆದ್ದಣ್ಣನ ಶುದ್ಧ ಭಕ್ತಿಯಿಂದ ಆ ಕಲ್ಲು ಲಿಂಗವಾಗುತ್ತದೆ. ಶ್ರದ್ಧೆಯಿಂದ ಕೇಳಿದ ಮಾತು ಮಂತ್ರವಾಗುತ್ತದೆ. ಅದೇ ಊರಿನ ಅರಸ ನಂದರಾಜ ಕೆರೆಯೊಂದನ್ನು ನಿರ್ಮಾಣ ಮಾಡುತ್ತಿದ್ದ ಸಂದರ್ಭದಲ್ಲಿ ಬಂಡೆ ಸಿಕ್ಕಿ ಅದನ್ನು ತೆಗೆಯದ ಹೊರತು ನೀರು ಬರುವುದಿಲ್ಲವೆಂದು ತಿಳಿಯುತ್ತದೆ. ಆಗ ಅರಸ ನಂದರಾಜನು ಉರ್ಲಿಂಗ ದೇವರಿಗೆ ಶರಣಾಗುತ್ತಾನೆ. ಗುರುವಿನ ಅಪ್ಪಣೆಯಂತೆ ಪೆದ್ದಣ್ಣ ಆ ಬಂಡೆಯನ್ನು ಒಡೆದನೆಂದು ಅವನ ಇಷ್ಟಲಿಂಗವೇ ಆ ಬಂಡೆಯನ್ನು ಸೀಳಿತೆಂಬ ಪ್ರತೀತಿ ಇದೆ. ಶಿಷ್ಯನ ಈ ನಿಷ್ಠೆಯ ಭಕ್ತಿಯನ್ನು ಕಂಡು ಗುರು ಆತನಿಗೆ ಲಿಂಗ ದೀಕ್ಷೆ ಕೊಟ್ಟು ಉರಿಲಿಂಗ ಪೆದ್ದಿ ಎಂದು ನಾಮಕರಣ ಮಾಡುತ್ತಾರೆ. ಮುಂದೆ ಆತನನ್ನೇ ತಮ್ಮ ಪೀಠಕ್ಕೆ ಕೊಳ್ಳಿರಿಸಿದ ಈ ಕಥೆ ಅದೃಶ್ಯ ಕವಿಯ ಪ್ರೌಢದೇವರಾಯನ ಕಾವ್ಯ ಬಸವ ಕವಿಯ ಮಹಾಲಿಂಗ ಲೀಲೆಗಳಲ್ಲಿ ಸೂಚಿತವಾಗಿದೆ ಎಂದು ತಿಳಿದು ಬಂದಿದೆ. ಫಗು ಹಳಕಟ್ಟಿಯವರು ಇವರ 149 ವಚನಗಳನ್ನು ಸಂಗ್ರಹಿಸಿದ್ದಾರೆ. ಉರಿಲಿಂಗ ಪೆದ್ದ ಪ್ರಿಯ ವಿಶ್ವೇಶ್ವರ ಎಂಬುದು ಇವರ ವಚನಗಳ ಅಂಕಿತವಾಗಿದೆ. ಸತ್ಸಂಗ ಮತ್ತು ಸದಾಚಾರಗಳ ಕುರಿತು ಇರುವ ಇವರ ಒಂದು ವಚನ ಹೀಗಿದೆ: ಪುಣ್ಯಾಂಗನೆಯ ಸುತಂಗೆ ಪಿತನುಂಟು, ಪಿತಾಮಹನುಂಟು, ಪ್ರಪಿತಾಮಹನುಂಟು, ಪನ್ಯಾಂಗನೆಯ ಸುತಂಗೆ ಪಿತನಿಲ್ಲ ಮೇಲೇನೂ ಇಲ್ಲ, ಅವನ ಬದುಕು ನಗೆಗೇಡೆ.
ಭಕ್ತಾಂಗನೆಯ ಸಂತನಃ ಸದ್ಭಕ್ತಂಗೆ ಪಿತನು ಗುರು ಪಿತಮಹನು ಜಂಗಮ ಪ್ರಪಿತಾಮಹನು ಮಹಾಲಿಂಗ ಉಂಟು ಕೇಳಿರನ್ನ ಅಭಕ್ತಾಂಗನೆಯ ಸುತನಃ ತಾಮಸ ಭಕ್ತಂಗೆ ಪಿತನಃ ಗುರುವಿಲ್ಲ ಪಿತಾಮಹ ಜಂಗಮವಿಲ್ಲ ಪ್ರಪಿತಾಮಹ ಮಹಾಲಿಂಗವಿಲ್ಲ ಅವನ ಸ್ಥಿತಿಗತಿ ನಗೆಗೇಡೆ ಕೇಳಿರನ್ನ ಇದು ದೃಷ್ಟ ನೋಡಿರೇ ಇದು ಕಾರಣ ಭಕ್ತಿಹೀನನಾದ ಅಭಕ್ತನಾಂಗನೆಯ ಮಗನ ಸಂಗವ ಬಿಡಿಸಿ ಸದ್ಭಕ್ತಿ ಸದಾಚಾರ ಸಂಪನ್ನರಪ್ಪ ಶರಣರ ಸಂಘದಲ್ಲಿರಿಸಯ್ಯ ನಿಮ್ಮ ಬೇಡಿಕೊಂಬೆ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಈ ರೀತಿಯಾಗಿ ಇವರ ವಚನದಲ್ಲಿ ತಮ್ಮ ಆರಾಧ್ಯ ದೈವ ವಿಶ್ವೇಶ್ವರನಲ್ಲಿ ತಮ್ಮನ್ನು ಶರಣರ ಸಂಘದಲ್ಲಿ ಇರಿಸು ಎಂದು ಪ್ರಾರ್ಥಿಸಿಕೊಳ್ಳುತ್ತಾರೆ. ಪ್ರಪಂಚದಲ್ಲಿ ಏನೆಲ್ಲ ದೊರಕಬಹುದು, ಆದರೆ ಸಜ್ಜನರ ಸಂಘ ಮತ್ತು ಸಹವಾಸ ಸಿಕ್ಕುವುದು ತುಂಬಾ ಅಪರೂಪ. ಉತ್ತಮರ ಸಂಘ ಸಹವಾಸವದು ಅದೆಷ್ಟು ಮಹತ್ತರವಾದುದು ಎಂಬ ವಿಷಯದ ಮೇಲೆ ಬೆಳಕು ಚೆಲ್ಲುವ ಈ ವಚನವು ಸತ್ಸಂಗದ ಪ್ರತಿಫಲವನ್ನು ಅನಾವರಣಗೊಳಿಸುತ್ತದೆ. ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿ ಎಂಬ ಶಂಕರಾಚಾರ್ಯರ ಈ ಶ್ಲೋಕವು ಕಾಯಕ ಶರಣರಿಗೆ ಅನ್ವಯವಾಗುತ್ತದೆ. ಸತ್ಪುರುಷರ ಸಹವಾಸದಿಂದ ಪ್ರಾಪಂಚಿಕ ವಸ್ತುಗಳಲ್ಲಿ ಅತ್ಯಾಸಕ್ತಿ ಹೋಗಿ ಅದರ ಪರಿಣಾಮದಿಂದ ಪ್ರಾಪಂಚಿಕ ವಸ್ತುಗಳ ಮೇಲಿನ ವ್ಯಾಮೋಹ ಕೂಡ ಹೋಗುತ್ತದೆ. ಇದರಿಂದ ಮನಸ್ಸು ನಿಶ್ಚಲವಾಗುತ್ತದೆ. ಈ ನಿಶ್ಚಲವಾದ ಮನಸ್ಸು ನಮ್ಮ ಜೀವನವನ್ನು ಸಾರ್ಥಕ ಮಾಡುತ್ತದೆ, ಹಾಗೆ ಮುಕ್ತಿಗೆ ಮಾರ್ಗ ತೋರುತ್ತದೆ. ಒಟ್ಟಾರೆಯಾಗಿ ನಮ್ಮ ನಿಶ್ಚಯ ಕಾಯಕ ಪ್ರೀತಿ ಹೇಗಿರಬೇಕೆಂದರೆ, ಇರುವ ಕೆಲಸವ ಮಾಡು ಕಿರಿದೆನ್ನದೆ ಮನವಿಟ್ಟು ದೊರೆತುದ ಹಸಾದವೆಂದೊನ್ನು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಅಳದೆ ಮಂಕುತಿಮ್ಮ ಎಂಬ ಡಿವಿಜಿಯವರ ಕಗ್ಗದ ಆಶಯದಂತೆ ಬದುಕಿನಲ್ಲಿ ನಮಗೆ ದೊರೆತ ಕಾಯಕವನ್ನು ಇದು ಮೇಲು ಇದು ಕೀಳು ಇದು ನನಗೆ ಸರಿಯಾಗಿ ಹೊಂದುವುದಿಲ್ಲ ಎನ್ನುವ ಭಾವ ತಾಳದೆ ನಮಗೊಪ್ಪಿತ ಕಾಯಕವನ್ನು ಮನವಿಟ್ಟು ಮಾಡಬೇಕು. ಆ ಕಾಯಕದಿಂದ ದೊರೆತ ಫಲವನ್ನು ಗೊಣಗಾಡದೆ ಆ ಪರಮಾತ್ಮನ ಪ್ರಸಾದವೆಂದು ಬಗೆದು ಸ್ವೀಕರಿಸಬೇಕು. ನಮ್ಮ ಮೇಲಿನ ಋಣದ ಭಾರವನ್ನು ಪಾರಮಾರ್ಥಿಕ ಭಾವವನ್ನು ಬಿಡದೆ ತೀರಿಸಬೇಕು. ಜೀವನದ ಅಂತಿಮ ಕ್ಷಣದಲ್ಲಿ ಭಗವಂತನ ಕರೆ ಬಂದಾಗ ಅತ್ತು ಬೇಸರಿಸದೆ ಹೊರಟು ಹೋಗಬೇಕು. ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು ಹರುಷಕ್ಕಿದೆ ದಾರಿ ಎಂಬಂತೆ ಕಾಯಕ ಸಂಸ್ಕೃತಿಯೊಂದಿಗೆ ಬದುಕಿ ಜೀವನದಲ್ಲಿ ಸಂತೃಪ್ತಿ ಕಾಣಬೇಕು. ಆಲಿಸಿದ ಸರ್ವರಿಗೂ ಧನ್ಯವಾದಗಳು. ಇಂತಿ ನಿಮ್ಮವ ರವಿ ಕಂಗಲ್.